ಬ್ರಾಹ್ಮೀ ಮಹೇಶ್ವರಿ ಚೈವ ಕೌಮಾರಿ ವೈಷ್ಣವಿ ತಥಾ ವಾರಾಹಿ ಚೈವ ಚೇಂದ್ರಾಣಿ ಚಾಮುಂಡಾ ಸಪ್ತಮಾತರಃ. ಈ 7 ಜನ ಮಾತೆಯರ ಈ ಫಲಕಗಳು ಗುಂಡ್ಲುಪೇಟೆಯ ಕೆಲವಾರು ಕಡೆ ನಮ್ಮ ಕಣ್ಣಿಗೆ ಬೀಳುತ್ತದೆ. ಪಾರ್ವತಿ ಬೆಟ್ಟದ ಸೋಮೇಶ್ವರನ ಸನ್ನಿಧಿಯಲ್ಲಿ, ತ್ರಯಂಬಕಪುರದ ತ್ರಯಂಬಕೇಶ್ವರನ ಸನ್ನಿಧಾನದಲ್ಲಿ, ಮೂಡಗೂರಿನ ಬಯಲಿನಲ್ಲಿ, ಹಳ್ಳದ ಮಾದಳ್ಳಿಯಲ್ಲ ರಾಮೇಶ್ವರ ದೇವಸ್ಥಾನದಲ್ಲಿ, ಬೆರಟಳ್ಳಿಯ ಬಯಲಿನಲ್ಲಿ, ವಿಶೇಷವಾಗಿ ಬೆರಟಳ್ಳಿಯ ಬಯಲಿನಲ್ಲಿ ಪ್ರತಿಮಾತೃಕೆಯರು ಪ್ರತ್ಯೇಕವಾಗಿ ಕೆತ್ತಲ್ಪಟ್ಟಿದ್ದರೆ, ಉಳಿದೆಡೆಯೆಲ್ಲ ಒಂದೇ ಫಲಕದಲ್ಲಿ ಸಪ್ತಮಾತೃಕೆಯರಾದಂತಹ ಬ್ರಾಹ್ಮಿಯನ್ನು, ಮಹೇಶ್ವರಿಯನ್ನು, ಕೌಮಾರಿಯನ್ನು, ವೈಷ್ಣವಿಯನ್ನು, ವಾರಾಹಿ, ಇಂದ್ರಾಣಿ, ಚಾಮುಂಡಿಯರನ್ನು ಕೆತ್ತಿದ್ದಾರೆ. ಈ ಫಲಕಗಳಿರುವೆಡೆಯೆಲ್ಲ ತಂತ್ರಶಾಸ್ತ್ರದ ಅಧ್ಯಯನ, ಪ್ರಯೋಗಗಳು ನಡೆಯುತ್ತಿದ್ದವು ಎಂಬುದು ಇತಿಹಾಸದಲ್ಲಿ ಗಂಗರ ಕಾಲದಲ್ಲಿ ಪ್ರಚಲಿತದಲ್ಲಿದ್ದುದು ತಿಳಿದು ಬರುತ್ತದೆ. ಬಹುಶಃ ಈ ಫಲಕಗಳಿದ್ದೆಡೆಯಲ್ಲೆಲ್ಲ ತಂತ್ರಶಾಸ್ತ್ರದ ಅಧ್ಯಯನ ನಡೆದಿರಬೇಕು. ಹಾಗೆ ಈ ಸಪ್ತಮಾತೃಕೆಯರನ್ನು ಆರಾಧಿಸಿ ಅದಕ್ಕೆ ತಮ್ಮನ್ನು ತಾವು ಸಮರ್ಪಿಸಿಕೊಳ್ಳುವ ಶಾಕ್ತ ಸಂಪ್ರದಾಯ ಇಲ್ಲಿ ಒಂದು ಕಾಲದಲ್ಲಿ ಉಚ್ಛ್ರಾಯ ಸ್ಥಿತಿಯಲ್ಲಿ ಇದ್ದಿರಬೇಕು ಅನ್ನುವುದು ಇಲ್ಲಿ ನಮಗೆ ಕಾಣಸಿಗುತ್ತದೆ. ಈ ಬಾರಿಯ ನವರಾತ್ರಿಯಲ್ಲಿ ನಮಗೆ ದೊರಕಿದ ಎಲ್ಲ ಸಪ್ತಮಾತೃಕೆಯರ ಫಲಕಗಳನ್ನು ಈ ಒಂದು ಸಣ್ಣ ವಿಡಿಯೋದಲ್ಲಿ ನಿಮಗೆ ಅರ್ಪಿಸುತ್ತಿದ್ದೇವೆ. ಇದು ಗುಂಡ್ಲುಪೇಟೆಯ ಪ್ರಯತ್ನ. ನಾನು ಶೈಲಕುಮಾರಿ ಎಂ, ನನ್ನೊಡನಿದ್ದಾರೆ ರಾಜೇಶ್ ನಾಯ್ಕರು. ಈ ಫಲಕಗಳನ್ನು ನಿಮಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಇದು ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತಷ್ಟು ಜನರನ್ನ ಫಾಲೋ ಮಾಡಿಸಿ. ಧನ್ಯವಾದ.